ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಇಲ್ಲಿ ಒಂದು ಸಂಗೀತೋತ್ಸವ ಕಾರ್ಯಕ್ರಮವನ್ನ ಮತ್ತು ನೃತ್ಯೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಭಾರಿ ಸಂತೋಷದಾಯಕ ಸಂಗತಿ. ಒಂದು ದಿವಸ ನೀವು ದಿನಾಲು ಓದಿ 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 ನಿಮಗೆ ಅಥವಾ ಮನಸ್ಸಿಗೆ ಇದಾಗಿರುತ್ತದೆ. ಇವತ್ತು ಸಂಗೀತ ಮತ್ತು ಈ ನೃತ್ಯ ಇದೆಲ್ಲ ನೋಡಿ ಮನಸ್ಸಿಗೆ ಆಹ್ಲಾದಕರವಾಗಿರುತ್ತದೆ ಅಂತ ಇದಾಗುತ್ತೆ. ವೇದಿಕೆಯಲ್ಲಿ ಎಲ್ಲರೂ ನಮ್ಮ ಉಪನ್ಯಾಸಕರು, ನಮ್ಮ ಮುಖ್ಯ ಶಿಕ್ಷಕರು, ಪ್ರಧಾನ ಪ್ರಾಂಶುಪಾಲರು ಮತ್ತು ನಮ್ಮ ಸಂಗೀತ ಪಾಠಶಾಲೆಯ ಕಾರ್ಯದರ್ಶಿಗಳಾದ ರಮೇಶ್ ಅವರು ಮತ್ತು ವೇದಿಕೆಯಲ್ಲಿ ಅನೇಕ ವಿದ್ವಾಂಸರು ಮತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷರಾದಂಥ ನಾಗಪುರ ನಮ್ಮ ಸ್ನೇಹಿತರು ಮತ್ತು ಉಪಾಧ್ಯಕ್ಷರಾದಂತಹ ಶ್ರೀನಿವಾಸ ಮೂರ್ತಿಯವರು ಮತ್ತು ನಮ್ಮ ಮುಖ್ಯ ಶಿಕ್ಷಕಿ ಮಂಗುಳಾರವರು ಮತ್ತು ಹಿರಿಯ ಶಿಕ್ಷಕರಾದಂತಹ ನಮ್ಮ ಗಂಗರಪ್ಪ ಅವರು ಮತ್ತು ನಾರಾಯಣ ಸ್ವಾಮಿ ಅವರು ಎಲ್ಲರೂ ಕೂಡ ನಮ್ಮ ವೇದಿಕೆಯಲ್ಲಿ ಎಲ್ಲ ನಮ್ಮ ಶಿಕ್ಷಕರು ಎಲ್ಲರೂ ಇದಾಗಿದ್ರಿ. ಈ ಒಂದು ಕಾರ್ಯಕ್ರಮ ಹೇಗೆಂತಂದ್ರೆ ಅನೇಕ ಕಾರ್ಯಕ್ರಮ ಕೇಳೋದ್ರಿಂದ ಭಗವಂತನಿಗೆ ಭಾರಿ ಸಂಗೀತದ ಮೇಲೆ ಭಾರಿ ಅಕ್ಕರೆ. ಯಾವುದನ್ನು ನಾವು ಇದು ಮಾಡಿದ್ರು ಕೂಡ ಸಂಗೀತ ಅಂತ ಕೇಳಿದ್ರೆ ಭಗವಂತ ಕೂಡ ಎದ್ದು ಬರ್ತಾರಂತೆ. ಹಾಗೆ ಈ ಸಂಗೀತಕ್ಕೆ ಸಮಾನವಾಗಿ ಯಾವಾಗ ಅವ್ರು ಹೇಳಿದ್ರು ಕೂಡ ನಾವು ಆಗಲ್ಲ ಅಂತ ಕೇಳೋದಿಲ್ಲ. ವೇದಿಕೆಯಲ್ಲಿ ಏನೇ ಒಂದು ಕಾರ್ಯಕ್ರಮ ಇದ್ರು ಕೂಡ ನಮ್ಮ ಶಾಲಾ ಮಕ್ಕಳಿಗೆ ಅಕಸ್ಮಾತ್ ಒಂದು ದಿವಸ ಪಾಠ ಪ್ರವಚನ ಇದಾದ್ರೂ ಕೂಡ ಪರವಾಗಿಲ್ಲ. ನಮ್ಮ ಕೇಳಿದ್ರೆ ನಾಗೇಶ್ವರಂ ಸಂಗೀತ ಅವರು ಪ್ರಾರಂಭ ಮಾಡಿದಾಗಿಂದ ಗಂಗಾಧರ ಹೆಸರಲ್ಲಿ ಪ್ರಾರಂಭ ಮಾಡಿದಾಗಿಂದ ನಾನು ಅದರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದು ನನ್ನ ಒಂದು ಪುಣ್ಯ ಅಂತ ಕೂಡ ಹೇಳ್ಬೋದು. ಕಾರಣ ಅಂತ ಹೇಳಿದ್ರೆ ಆ ಸಮುದಾಯಕ್ಕೆ ಅವರು ಇದ್ರು ಕೂಡ ನಾವು ಇದೇ ಸಮುದಾಯದವರನ್ನ ಅವರು ಅಧ್ಯಕ್ಷರನ್ನು ಮಾಡಿಕೊಂಡು ನನ್ನನ್ನ ಅಧ್ಯಕ್ಷರನ್ನು ಮಾಡಿ ನನ್ನ ಅವರ ಇಟ್ಕೊಂಡು ಈ ಒಂದು ಕೈಗಾರಿಕೆಗಳನ್ನ ನಡೆಸಿಕೊಡ್ತಾರೆ. ಅದು ಭಗವಂತ ನಮಗೆ ಕೊಟ್ಟಂತ ಪುಣ್ಯ ಅಂತ ಕೂಡ ನಾನು ತಿಳ್ಕೊಂಡು ನನಗೆ ಅತಿ ತುರ್ತು ಕೆಲಸಗಳಿದ್ರೂ ಕೂಡ ಇವತ್ತು ಇದಕ್ಕೆ ಇಲ್ಲದೆ ಹೋಗಬಾರ್ದು. ಬೇರೆ ಯಾವುದೇ ಕಾಲದಲ್ಲಿ ನಮ್ಮ ಮುಖ್ಯ ಮತ್ತೆ ನಮ್ಮ ಪ್ರಿನ್ಸಿಪಾಲ್ ಹೇಳ್ಬಿಟ್ಟು ಹೊರಟೋಗ್ಬಿಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಹೇಳಿ ಹೋಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಇದ್ದೆ. ಈ ಒಂದು ಇದನ್ನ ಸುಸಂದರವಾಗಿ ಆರಾಮಾಗಿ ಯಾರು ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಎಲ್ಲರೂ ಕೂಡ ಎಲ್ಲವನ್ನು ದಯವಿಟ್ಟು ಸಂಗೀತೋತ್ಸವ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಸಂಗೀತೋತ್ಸವ ಕಾರ್ಯಕ್ರಮ ಮುಂದುವರಿಗಳಲ್ಲಿ ಇನ್ನೂ ಆದಷ್ಟು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ಸಂಗೀತ ಮತ್ತು ನಾದಸ್ವರದ ಬಗ್ಗೆ ಎಲ್ಲರಿಗೂ ಒಂದು ಅರಿವು ಮೂಡಿಸಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ